ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ವಹೆಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ? ಸಿಂಹರಾಶಿ ಹೆಸರೇ ಹೇಳುತ್ತೆ ಸಿಂಹ ಅಂತಂದರೆ ಸಾಮಾನ್ಯವಾಗಿ ಸಿಂಹರಾಶಿಯವರೆಲ್ಲ ಕಮಾಂಡಿಂಗ್ ಪವರ್ ತುಂಬ ಇರುತ್ತೆ ಅವರಿಗೆ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಆಗಬೇಕು ಅನ್ನತಕ್ಕಂಥದ್ದು ಒಂದು ವಿಶೇಷವಾದಂತಹ ದರ್ಪ ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗಿರುತ್ತೆ. ಆ ಸಿಂಹರಾಶಿಗೆ ಅಧಿಪತಿ ಆಗಿರತಕ್ಕಂಥವನು ಸೂರ್ಯ ಅಂತಂದರೆ ಪ್ರಕಾಶಮಾನ ಬ್ರೈಟ್ನೆಸ್ಸನ್ನು ಕೊಡತಕ್ಕಂಥದ್ದು. ಅದರಿಂದ ಸಿಂಹರಾಶಿಯವರು ಹೆಚ್ಚು ಜನರ ಒಂದು ಆಕರ್ಷಣೆಯನ್ನು ಉಂಟು ಮಾಡತಕ್ಕಂತಹ ರೀತಿಯಲ್ಲಿ ಇರ್ತಾರೆ. ಅಂತಹ ವ್ಯಕ್ತಿತ್ವ ಅವರಿಗಿರುತ್ತೆ ಅಂತೇಳಿ ಅರ್ಥ. ಈ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರೊಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು, ಆರ್ಥಿಕವಾದಂತಹ ಸ್ಥಿತಿಗತಿಗಳು ಈ ತಿಂಗಳಲ್ಲಿ ಹೇಗಿದೆ, ಕೌಟುಂಬಿಕವಾದಂತಹ ಸುಖ ದುಃಖ ಯಾವ ರೀತಿಯಾಗಿ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏಳು ಬೀಳುಗಳು ಯಾವ ರೀತಿಯಾಗಿ ಇರುತ್ತೆ, ಇವೆಲ್ಲವೂ ಕೂಡ ಜೊತೆಯಲ್ಲಿ ಜೀವನದಲ್ಲಿ ಒಂದು ಅಭಿವೃದ್ಧಿ ಅವನತಿ ಇದೆಲ್ಲ ಈ ತಿಂಗಳಲ್ಲಿ ಹೇಗಿರುತ್ತೆ ಅನ್ನತಕ್ಕಂಥದ್ದು ಗ್ರಹಸ್ಥಿತಿಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳಬೇಕು. ಒಂದೊಂದು ತಿಂಗಳು ಒಂದೊಂದು ಗ್ರಹಗಳು ಒಂದೊಂದು ಕಡೆ ಇರುತ್ತೆ. ಸ್ಥಿರವಾಗಿರತಕ್ಕಂತಹ ಗುರು, ಶನಿ, ರಾಹು, ಕೇತು ಈ ಎಲ್ಲ ಗ್ರಹಗಳು ಒಂದು ಸ್ಥಿರವಾಗಿ 1 ವರ್ಷ 2.5 ವರ್ಷ ಹೀಗೆಲ್ಲ ಇರುತ್ತೆ. ಆದರೆ ಚಲನಶೀಲ ಅಂದರೆ ಹೆಚ್ಚು 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಗ್ರಹಸ್ಥಿತಿಗಳು ಬದಲಾಗತಕ್ಕಂತಹ ಶುಕ್ರ, ಚಂದ್ರ, ರವಿ, ಕುಜ ಈ ಎಲ್ಲ ಗ್ರಹ ಸ್ಥಿತಿಗಳು ತಮ್ಮದೇ ಆದಂತಹ ಪರಿಣಾಮವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಉಂಟು ಮಾಡುತ್ತೆ. ಆದ್ದರಿಂದ ನಾವು 1 ತಿಂಗಳು ನಮ್ಮ ಭವಿಷ್ಯ ಹೇಗಿರುತ್ತೆ, 1 ತಿಂಗಳಲ್ಲಿ ಏನು ಜೀವನದಲ್ಲಿ ಆಗು ಹೋಗುಗಳು ನಡೆಯುತ್ತೆ ಅಂತ ತಿಳಿದುಕೊಳ್ಳಬೇಕಾದರೆ ಮಾಸ ಭವಿಷ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಜೊತೆಯಲ್ಲಿ ನಮ್ಮ ಮೂಲ ಜಾತಕವನ್ನು ಕೂಡ ಗಮನಿಸಿಕೊಳ್ಳಬೇಕು. ಆ ಮೂಲ ಜಾತಕವೂ ಚೆನ್ನಾಗಿ ರಾಜಯೋಗಿಗಳೆಲ್ಲ ಇದ್ದು ಗೋಚಾರದಲ್ಲಿಯೂ ಕೂಡ ಚೆನ್ನಾಗಿ ಇದ್ದರೆ ಅವರೇ ಅದೃಷ್ಟವಂತರು ಅಂತೇಳಿ ಹೇಳಬೇಕಾಗುತ್ತೆ. ಸಿಂಹರಾಶಿ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಈಗ ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ ಸಿಂಹರಾಶಿಯವರಿಗೆ. ಅಷ್ಟಮ ದಶನಿಯ ಕಾಟ ಇದೆ. ದ್ವಾದಶದಲ್ಲಿ 12ನೇ ಮನೆಯಲ್ಲಿರ್ತಕ್ಕಂತಹ ಗುರುಬಲವನ್ನು ಹೊಡೆದು ಹಾಕಿದ್ದಾನೆ. ಅಂದರೆ ಗುರುಬಲ ಅವರಿಗೆ ಇಲ್ಲ ಅಂಥೇಳಿ ಅರ್ಥ. ಶುಕ್ರ 2ನೇ ಮನೆಯಲ್ಲಿರತಕ್ಕಂಥದ್ದು 11ನೇ ಮನೆಯಲ್ಲಿರುವುದರಿಂದ ಶತ್ರುಗಳಿಂದಲೂ ಕೂಡ ಆದಾಯ ಬರುತ್ತೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ಅಷ್ಟು ಒಳ್ಳೆಯ ಸಮಯ ಇಲ್ಲ ಕೆಲವೊಂದು ವಿಷಯಗಳಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ತಿಂಗಳು ಇರಬೇಕಾಗುತ್ತೆ ಸಿಂಹರಾಶಿಯವರು. ಯಾವುದೇ ವಿಚಾರ ಅಂತ ನಾವು ತೆಗೆದುಕೊಂಡಾಗಲೂ ಕೂಡ ಈ ಆರ್ಥಿಕ ವ್ಯವಹಾರಗಳು, ಹಣಕಾಸಿನ ವಿಚಾರಗಳ ಪ್ರಮುಖವಾಗಿ ಎಂದು ಪ್ರತಿ ತಿಂಗಳಲ್ಲೂ ಕೂಡ ಅವರನ್ನು ಎಷ್ಟೋ ಕುಟುಂಬಗಳಲ್ಲಿ ಕಾಣ್ತಾ ಇರುತ್ತೆ. ಸಾಲ ಜಾಸ್ತಿ ಆಗೋಗಿದೆ, ಏನೇ ಮಾಡಿದರೂ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ಕೆಲವೊಂದು ವ್ಯಕ್ತಿಗಳಿಗಿರತಕ್ಕಂತಹ ಸಮಸ್ಯೆ. ಕೆಲವೊಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಅವರು ಅಂದುಕೊಂಡಂತೆ ಅಷ್ಟು ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಏನೋ ನಿರೀಕ್ಷೆ ಇಟ್ಟು ಚೆನ್ನಾಗಿ ದುಡ್ಡು ಮಾಡಬಹುದು ಅನ್ನತಕ್ಕಂಥ ಕಾರಣದಿಂದ ಸ್ಟಾರ್ಟ್ ಮಾಡಿರ್ತಾರೆ. ಅದರಲ್ಲಿ ಏನೂ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಪೈಸೆಗೂ ಕೂಡ ಲೆಕ್ಕಾಚಾರ ಮಾಡತಕ್ಕಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಎಷ್ಟೋ ಜನ ಒಳ್ಳೆಯ ಕೆಲಸವನ್ನು ಕಳೆದುಕೊಳ್ಳುಬಿಡ್ತಾರೆ. ಬೇರೆ ಕೆಲಸ ಸಿಗ್ತಾ ಇರುವುದಿಲ್ಲ. ಸಿಕ್ಕಿದರೂ ಕೂಡ ಅವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇತ್ತೋ ಅದಕ್ಕೆ ಅನುಸಾರವಾಗಿ ಹಣ ಖರ್ಚು ಮಾಡುವುದಕ್ಕೆ ಆಗ್ತಾ ಇರುವುದಿಲ್ಲ. ಹೀಗೆಲ್ಲ ಹಣಕಾಸಿನ ಸಮಸ್ಯೆಗಳು ಇರುತ್ತೆ. ಸಾಲ ಕೊಟ್ಟಿದ್ದು ವಾಪಸ್ ಬರಲ್ಲ ಅಥವಾ ಸಾಲ ಮಾಡಿ ತೀರಿಸಲಿಕ್ಕಾಗಲ್ಲ. ಹೀಗೆ ಹಲವು ರೀತಿಯಾದಂಥ ಸಮಸ್ಯೆಗಳು ಒಬ್ಬೊಬ್ಬರಿಗೂ ಅವರವರ ವೈಯಕ್ತಿಕವಾದಂತಹ ನೆಲೆಗಟ್ಟಿನ ಮೇಲೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಈ ಸಿಂಹರಾಶಿಯವರದ್ದೇ ತೆಗೆದುಕೊಂಡರೆ ಈ ತಿಂಗಳು ಅಷ್ಟು ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಉತ್ತಮವಾಗಿದೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಹಣ ಬರುವುದಿಲ್ಲ, ಬಂದರೂ ಹಣ ನಿಲ್ಲುವುದಿಲ್ಲ. ಏನೋ ಒಂದು ಖರ್ಚು ಬಂದು ಎಲ್ಲ ಹಣ ಖರ್ಚಾಗಿ ಹೋಗುತ್ತೆ. ಜೊತೆಯಲ್ಲಿ ಕೂಡಿಟ್ಟ ಹಣ ಏನೋ ಆಪತ್ಕಾಲಕ್ಕೆ ಆಗುತ್ತೆ ಅಂತ ಹಣ ಕೂಡಿಟ್ಟರೆ ಅದು ಕೂಡ ಖರ್ಚು ಮಾಡತಕ್ಕಂತಹ ಸಂದರ್ಭ ಬಂದು ಬಿಡ್ಬೋದು. ಆದ್ದರಿಂದ ಹಣಕಾಸಿನ ಸಮಸ್ಯೆ ಅಷ್ಟು ಸ್ಥಿತಿ ಉತ್ತಮವಾಗಿಲ್ಲ ಸಿಂಹರಾಶಿಯವರಿಗೆ ಅಂತಲೇ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ಅಷ್ಟಮದಲ್ಲಿ ಶನಿಯೂ ಕೂಡ ಇರುವುದರಿಂದ ಅನಾರೋಗ್ಯ ಒಂದಲ್ಲ ಒಂದು ಕಾರಣದಿಂದ ಅನಾರೋಗ್ಯ ಬಾಧಿಸ್ತಾ ಇರುತ್ತೆ. ಅನಿರೀಕ್ಷಿತವಾಗಿ ಏನಾದರೂ ತೊಂದರೆಗಳು ಉಂಟಾಗಬಹುದು, ಅಪಘಾತಗಳು, ಆಘಾತಗಳು, ಇದರಿಂದ ಕಷ್ಟ ಅನುಭವಿಸ್ತಕ್ಕಂತಹ ತೊಂದರೆ ಉಂಟಾಗಬಹುದು. ಅಂದರೆ ನಿಮಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ಅಪಘಾತಗಳು ಅದೇ ದೊಡ್ಡದಾಗಿಬಿಡುತ್ತೆ. ಎಷ್ಟೋ ಜನಕ್ಕೆ ಚಿಕ್ಕ ಪುಟ್ಟದಾದ ಒಂದು ಮುಳ್ಳು ಚುಚ್ಚಬಹುದು, ಒಂದು ಮೊಳೆ ಚುಚ್ಚಬಹುದು. ಈ ಚಿಕ್ಕ ಪುಟ್ಟ ಕಾರಣಗಳು ದೊಡ್ಡದಾಗಿ ಆ ಮೂಲಕ ಎಷ್ಟೋ ತಿಂಗಳು ನೀವು ಹಾಸಿಗೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕಾರಣ ನೋಡಿದರೆ ಚಿಕ್ಕದು, ಅನುಭವಿಸ್ತಕ್ಕಂಥದ್ದು ದೊಡ್ಡ ಪರಿಣಾಮ. ಈ ರೀತಿ ಆಗುತ್ತೆ. ಅದರಿಂದ ಸಿಂಹರಾಶಿಯವರು ಇಂತಹ ವಿಚಾರಗಳಲ್ಲಿ
ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅನಾರೋಗ್ಯ ಸಮಸ್ಯೆ ಯಾವುದೋ ಒಂದು ರೂಪದಲ್ಲಿ ಕಾಡತಕ್ಕಂತಹ ಸಾಧ್ಯತೆಗಳು ಅಷ್ಟಮದಲ್ಲಿರ್ತಕ್ಕಂತಹ ಶನಿಯ ಒಂದು ಪ್ರಭಾವದಿಂದ ಉಂಟಾಗಬಹುದು. ಅಷ್ಟಮ ಅಂತಕ್ಕಂಥದ್ದು ದುಸ್ಥಾನ. ಅದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ವಿದ್ಯುತ್ ಕ್ಷೇತ್ರಗಳಲ್ಲಿ ವಿದ್ಯುತ್ ಪವರು ಇಂತಹದಲ್ಲಿ ಕೆಲಸ ಮಾಡತಕ್ಕಂಥವ್ರು, ಜೊತೆಯಲ್ಲಿ ಬೆಂಕಿಯ ಸಂಬಂಧಪಟ್ಟಂತಹ ಕೆಲವೊಂದು ಅನಾಹುತಗಳು ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಸಿಂಹರಾಶಿಯವರು ಈ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು, ಎಚ್ಚರಿಕೆಯಿಂದ ಇದ್ದು ಅಪಘಾತವನ್ನು ತಪ್ಪಿಸಿಕೊಳ್ಳತಕ್ಕಂಥದ್ದು ಕೂಡ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಇನ್ನು ಈ ಕೌಟುಂಬಿಕವಾದಂತಹ ವಿಚಾರಗಳು ಅಂತ ನಾವು ಬಂದಾಗ ಆಸ್ತಿ ವಿಚಾರಗಳು ಎಷ್ಟೋ ಕುಟುಂಬಗಳನ್ನು ಕಾಡ್ತಾ ಇರುತ್ತೆ, ಕೋರ್ಟ್ ಕೇಸುಗಳು ನಡೀತಾ ಇರುತ್ತೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಯಾವುದೇ ಒಂದು ಇತ್ಯರ್ಥ ಆಗಬೇಕು ಅಂದರೆ ಅದು ಕೆಲವೊಂದು ಈ ಏಕಾದಶದಲ್ಲಿ ಅಂದರೆ 11ನೇ ಮನೆ ಕುಜ ಇರುವುದರಿಂದ ಸಿಂಹರಾಶಿಯವರು ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳಿದ್ದರೆ ಅದೆಲ್ಲೂ ಕೂಡ ಬಗೆಹರಿತಕ್ಕಂತಹ ಕೆಲವೊಂದು ಸೂಚನೆಯು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇದು ಆಸ್ತಿ ವಿಚಾರಗಳಿರ್ಬೋದು, ಕೌಟುಂಬಿಕ ಕೇಸುಗಳಿರ್ಬೋದು, ಯಾವುದೇ ಕೇಸ್ ಇದ್ದರೂ ಅದು ಇತ್ಯರ್ಥ ಆಗಬಹುದು. ಈ ವಿಚಾರದಲ್ಲಿ ನೀವು ಈ ತಿಂಗಳು ಅದೃಷ್ಟವಂತರು ಅಂತಲೇ ಹೇಳಬೇಕಾಗತ್ತೆ. ದಾಂಪತ್ಯ ಜೀವನಕ್ಕೆ ಈ ಕೋರ್ಟ್ ವಿಚ್ಛೇದನ, ಡೈವೋರ್ಸ್ ಕೇಸುಗಳು ಎಷ್ಟೋ ಇದೆ, ಎಷ್ಟೋ ಕುಟುಂಬಗಳಲ್ಲಿ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ತಮದಲ್ಲಿ ರಾಹು ಇರುವುದರಿಂದ ನೀವು ನಾಗ ಸಂಬಂಧಿತವಾದ ಕೆಲವೊಂದು ಪೂಜೆಗಳನ್ನು ಮಾಡುವುದರಿಂದ ಈ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ವಿವಾದಗಳಿದ್ದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರಿಗೆ ಕೇತು ಇರುವುದು ಎಲ್ಲ ವಿಘ್ನಗಳು ಬರ್ತಾ ಇರುತ್ತೆ. ಪದೇ ಪದೇ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಪ್ರಮುಖವಾಗಿ ಈ ಸಾಲಾವಳಿಯನ್ನು ನೋಡ್ತಕ್ಕಂಥದ್ದೇ ಮದುವೆಯ ಒಂದು ಅಂತಿಮವಾದಂತಹ ಪರೀಕ್ಷೆ ಅಲ್ಲ. ಇದರಿಂದ ಹೊರತಾಗಿ ನಿಮ್ಮ ಮೂಲ ಜಾತಕವನ್ನು ಗಮನಿಸಿಕೊಳ್ಳಿ. ಜಾತಕವನ್ನು ನೋಡಿದಾಗ ಗುಣ, ಸ್ವಭಾವ, ನಡವಳಿಕೆ, ಆಯಸ್ಸು, ಸಂತಾನ, ಹೊಂದಾಣಿಕೆ ಎಲ್ಲ ಕೂಡ ಗೊತ್ತಾಗೋದು. ಕೇವಲ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರವನ್ನು ನೋಡಿ 18ಕ್ಕಿಂತ ಜಾಸ್ತಿ ಬಂತು ಅಂಥೇಳಿ ವಿವಾಹವನ್ನು ಮಾಡಿ ನಂತರದಲ್ಲಿ ವಿವಾಹ ವಿಚ್ಛೇದನ ಎಲ್ಲ ಆಗತಕ್ಕಂಥದ್ದು ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಾತಕ ಎಲ್ಲ ಹೊಂದಾಣಿಕೆ ಬಂದರೂ ಯಾಕೆ ವಿಚ್ಛೇದನ ಆಗುತ್ತೆ, ಯಾಕೆ ಹೊಂದಾಣಿಕೆಯಿಂದ ಇಲ್ಲ, ಇವೆಲ್ಲವನ್ನು ನಾವು ಗಮನಿಸಿದಾಗ ಮೂಲ ಜಾತಕದಲ್ಲಿ ಎಷ್ಟೋ ದೋಷಗಳು ಇರುತ್ತೆ. ಅಂತಹ ದೋಷಗಳು ಇದ್ದಾಗ ಅದನ್ನು ಗಮನಿಸದೆ ಕೇವಲ ಹೊಂದಾಣಿಕೆ ಬಂದಿದೆ ಅಂತ ಹೇಳಿ ವಿವಾಹವನ್ನು ಮಾಡಿ ನಂತರದಲ್ಲಿ ಕಷ್ಟ ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ವಿವಾಹದ ವಿಷಯದಲ್ಲಿ ಪ್ರತಿಯೊಬ್ಬರೂ ಯಾವುದೇ ರಾಶಿಯಾಗಲಿ ಯಾವುದೇ ನಕ್ಷತ್ರ ಆಗಿದ್ದರೂ ಕೂಡ ಜಾತಕ ಸರಿಯಾದಂತಹ ಒಂದು ಪರಿಣಿತರಿಂದ ಅದರ ಪರೀಕ್ಷೆಯನ್ನು ಮಾಡಿ ಎಲ್ಲವೂ ಚೆನ್ನಾಗಿದೆ ಅನ್ನತಕ್ಕಂಥದ್ದು ಬಂದರೆ ಮಾತ್ರ ವಿವಾಹವನ್ನು ಮಾಡಿ, ಇಲ್ಲದೇ ಇದ್ದರೆ ವಿವಾಹವನ್ನು ಮಾಡಿ ನಂತರ ಕಷ್ಟ ಅನುಭವಿಸಬೇಕಾಗುತ್ತೆ. ಅದು ಯಾವುದೇ ರಾಶಿ ಆದರೂ ಕೂಡ ಇದೇ ವಿಚಾರವನ್ನು ಹೇಳ್ತಕ್ಕಂಥದ್ದು. ಆದ್ದರಿಂದ ಮೂಲ ಜಾತಕ ಏನಿದೆ ಅದು ತುಂಬ ಪ್ರಮುಖವಾಗಿರತಕ್ಕಂಥದ್ದು ವಿವಾಹದ ವಿಷಯದಲ್ಲಿ. ಅದರಿಂದ ಅದನ್ನು ನೀವು ನಿರ್ಲಕ್ಷ್ಯ ಮಾಡಿ ಮದುವೆಯನ್ನು ಮಾಡಬಾರದು. ಎಷ್ಟೋ ಕುಟುಂಬಗಳಲ್ಲಿ ಸಮಸ್ಯೆಗಳೆಲ್ಲವೂ ಕೂಡ ಇದೆ. ಆಧುನಿಕವಾದಂತಹ ಜೀವನ ಶೈಲಿ ಏನಿದೆ, ಜೊತೆಯಲ್ಲಿ ಈ ಮಾಧ್ಯಮಗಳೆಲ್ಲ ಮೊಬೈಲ್ ಇರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಕಾರಣಗಳಿಂದ ವೈವಾಹಿಕ ಜೀವನ ಅನ್ನತಕ್ಕಂಥದ್ದು ಅಷ್ಟೊಂದು ಸುಖಮಯವಾಗಿ ಇಲ್ಲ. ಯಾವುದೋ ಒಂದಲ್ಲ ಒಂದು ಕಾರಣದಿಂದ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಒಂದು ಸುಖವಾಗಿಲ್ಲ ಅನ್ನತಕ್ಕಂಥದ್ದೇ ಹೆಚ್ಚು ಸಮಸ್ಯೆಗೆ ಕಾರಣ ಆಗಿದೆ. ಆದ್ದರಿಂದ ಈ ಸಿಂಹರಾಶಿಯವರು ಕೂಡ ವಿವಾಹಕ್ಕೆ ಸಂಬಂಧಪಟ್ಟಂತೆ ದುಡುಕಬೇಡಿ, ಸಹನೆಯಿಂದ ವರ್ತಿಸಿ ಆ ಮೂಲಕ ಯಾವುದೇ ಆದರೂ ಕೂಡ 100 ಬಾರಿ ಯೋಚಿಸಿ ನಂತರದಲ್ಲಿ ವಿವಾಹವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ ವಿವಾಹ ಆಗಿರತಕ್ಕಂಥವರಿಗೆ ಕೆಲವೊಂದು ಈ ಸಂತಾನಕ್ಕೆ ಎಷ್ಟೋ ಮಕ್ಕಳು ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಮಕ್ಕಳಾಗ್ತಾ ಇರುವುದಿಲ್ಲ. ಅದರಿಂದ ಇದಕ್ಕೆಲ್ಲ ಕಾರಣಗಳೇನು, ಜಾತಕದಲ್ಲಿ ಸಂತಾನ ಪ್ರತಿಬಂಧಕ ದೋಷಗಳೆಲ್ಲವೂ ಕೂಡ ಇರುತ್ತೆ. ಅದನ್ನು ನೀವು ಗಮನಿಸಿಕೊಂಡು ಈ ತಿಂಗಳಲ್ಲಿ ಅಂತಹ ಸಂತಾನಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಶ್ರಾವಣ ಮಾಸದಲ್ಲಿ ಮಾಡಿ ಇದರಿಂದ ಅಂತಹ ದೋಷಗಳಿದ್ದ ಪರಿಹಾರವಾಗಿ ನೀವು ಒಂದು ಉತ್ತಮವಾದಂತಹ ಸುದ್ದಿಯನ್ನು ಕೇಳುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಂದರೆ ಇದಕ್ಕೆಲ್ಲ ಶ್ರಾವಣ ಮಾಸ ಒಂದು ತಿಂಗಳ ಅಂತ್ಯದಲ್ಲಿ ಬರುತ್ತೆ, ಆಗಸ್ಟ್ ತಿಂಗಳಲ್ಲಿ. ಅದಕ್ಕೆ ಉತ್ತಮವಾದಂತಹ ಮಾಸ ಆಗಿರುವುದರಿಂದ ಅವೆಲ್ಲವೂ ಕೂಡ ಆಚರಿಸಿಕೊಳ್ಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಇನ್ನು ಹೊಸದಾಗಿ ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ. ಬೋರ್ವೆಲ್ ತೋಡ್ತಕ್ಕಂಥದ್ದು ಏನಾದರೂ ಇದ್ದರೆ ಬೋರ್ವೆಲ್ ತೆಗೆಸುವುದಕ್ಕೆ ಒಳ್ಳೆಯ ಸಮಯ ಇದೆ. ಒಂದು ಕಟ್ಟಡವನ್ನು ಕಟ್ಟುವುದಕ್ಕೆ ಪ್ರಾರಂಭ ಅಥವಾ ಕಟ್ಟಡ ಒಂದು ಮನೆಯನ್ನು ಕಟ್ಟಿರತಕ್ಕಂಥದ್ದನ್ನು ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಮಯ. ಇವೆಲ್ಲವೂ ಕೂಡ ಸಿಂಹರಾಶಿಯು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದರೂ ಯಾವುದಾದ್ರೂ ಕೂಡ ಅಷ್ಟೊಂದು ಈ ಸಮಯ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಯಾವುದೇ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಎಚ್ಚರಿಕೆ ಇರಬೇಕು, ಪರಿಹಾರವನ್ನು ಮಾಡಿಕೊಳ್ಳಬೇಕು. ಯಾವುದೇ ದೋಷಗಳಿದ್ದರೆ ಅದು ಪರಿಹಾರ ಆಗುತ್ತೆ, ಏನು ಬೇಕಾದರೂ ಮಾಡ್ಬೋದು. ಪರಿಹಾರಗಳನ್ನು ಮಾಡಿಕೊಳ್ಳದೆ
ನಾವು ಏನಾಗೋದಿಲ್ಲ, ಅದನ್ನು ನಂಬೋದಿಲ್ಲ ಅಂತ ಮುಂದೆ ಹೋದಾಗ ಅದರ ಅನಾಹುತಗಳನ್ನು ಎದುರಿಸಬೇಕಾಗುತ್ತೆ. ಅದರಿಂದ ಈ ಕಾರಣದಿಂದ ಯಾವ ತಿಂಗಳು ಚೆನ್ನಾಗಿದೆ, ಏನು ಮಾಡಬಹುದು, ಏನು ಮಾಡಬಾರ್ದು, ಯಾವ ವಿಚಾರದಲ್ಲಿ ಯಾವ ಬಿಸ್ನೆಸ್ ಯಾರಿಗೆ ಆಗುತ್ತೆ, ಯಾವುದರಲ್ಲಿ ಒಳ್ಳೆಯ ಅಭಿವೃದ್ಧಿ ಇದೆ, ಇದೆಲ್ಲ ನಾವು ತಿಳಿದುಕೊಳ್ಳಬೇಕು. ಒಬ್ಬರಿಗೆ ಒಂದು ಬಿಸ್ನೆಸ್ ಆದರೆ ಇನ್ನೊಬ್ಬರಿಗೆ ಅದು ಆಗೋದಿಲ್ಲ. ಕೆಲವರಿಗೆ ಅವರ ಜಾತಕದ ಪ್ರಕಾರ ಬಿಸ್ನೆಸ್ಸೇ ಆಗಿ ಬರುವುದಿಲ್ಲ, ಅಂಥವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಲಾಸು ಹೀಗೆ. ಅದರಿಂದ ಅವರಿಗೆ ಯಾವುದು ಆಗಿ ಬರುತ್ತೆ, ಅವರ ಗುಣ ಸ್ವಭಾವ ಏನು, ಅವರ ಒಂದು ಕರ್ಮದ ಫಲ ಅನ್ನತಕ್ಕಂಥದ್ದು ಯಾವುದರಲ್ಲಿ ಲಾಭ ನಷ್ಟವನ್ನು ಉಂಟು ಮಾಡುತ್ತೆ, ಇವೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಈ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವರು ಒಂದು ವಿಶೇಷವಾಗಿ ಅಂತಹ ಒಂದು ಸಿಂಹರಾಶಿ ಅಂತ ಪವರ್ ಇರುತ್ತೆ. ಆದರೆ ಅದಕ್ಕೆ ಲಾಭಸ್ಥಾನ, ಧನಸ್ಥಾನ ಇವೆಲ್ಲ ಕೂಡ ಚೆನ್ನಾಗಿದ್ದಾಗ ಮಾತ್ರ ಲಾಭ ಬರುವುದಕ್ಕೆ ಸಾಧ್ಯ, ಹಣ ಗಳಿಸುವುದಕ್ಕೆ ಸಾಧ್ಯ, ಬಂದ ಹಣವನ್ನು ಉಳಿಸುವುದಕ್ಕೆ ಸಾಧ್ಯ, ಉಳಿಸಿದಂಥ ಹಣದಿಂದ ಏನೊಂದು ಯೋಜನೆಯನ್ನು ನಾವು ಕಾರ್ಯಗತ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಹೀಗೆ ಒಂದಕ್ಕೊಂದು ಪ್ರತಿಯೊಂದಕ್ಕೂ ಕೂಡ ಸಂಬಂಧ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಇವೆಲ್ಲವನ್ನು ನಾವು ಗಮನಿಸಿ ಆರ್ಥಿಕ ವಿಚಾರಗಳಲ್ಲಿ ತಾಳ್ಮೆಯಿಂದ ದುಡುಕದೆ ವರ್ತಿಸಿದರೆ ಒಂದು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಉಂಟಾಗುತ್ತೆ. ಕಲಾವಿದರು ಒಂದು ವಿಶೇಷವಾಗಿ ಕೇವಲ ಇದು ಕೆಲಸ ಮಾಡ್ತಕ್ಕಂಥವ್ರು ಅಂತಲ್ಲ, ವಿಶೇಷವಾದಂತಹ ಕಲೆಯ ಪ್ರತಿಭೆಯನ್ನು ಹೊಂದಿರತಕ್ಕಂಥವರಿಗೆ ಅಂಥ ಅವಕಾಶಗಳು ಸಿಗ್ತಾ ಇರೋದಿಲ್ಲ. ಏನು ಪ್ರತಿಭೆ ಇಲ್ಲದೇ ಇರತಕ್ಕಂಥವ್ರು ಚೆನ್ನಾಗಿ ಮಿಂಚುತ್ತಾ ಇರ್ತಾರೆ. ಇಂತಹದಕ್ಕೆಲ್ಲ ಏನು ಕಾರಣ ಅಂತ ರಾಜಯೋಗಗಳು. ಅದರಿಂದ ಅಂತಹದ್ದು ಕೆಲವರಿಗೆ ಇರುತ್ತೆ ಸಹಜವಾಗಿ, ಕೆಲವರಿಗೆ ಇದ್ದರೂ ಗೊತ್ತಾಗಲ್ಲ, ಕೆಲವರಿಗಿದ್ದರೂ ಕೂಡ ಅದಕ್ಕೆ ಯಾವುದೋ ಅಡೆತಡೆಗಳು ಇರುತ್ತೆ, ಅದನ್ನು ಸರಿಪಡಿಸಿಕೊಳ್ತಾ ಇರುವುದಿಲ್ಲ. ಈ ಎಲ್ಲ ಕಾರಣದಿಂದಂತಹ ಬಂದಂತಹ ಅವಕಾಶಗಳು ಮಿಸ್ ಆಗ್ತಾ ಇರುತ್ತೆ. ಅದರಿಂದ ಈ ಕಲಾವಿದರು ಯಾವುದೇ ಒಂದು ವಿಶೇಷವಾದ ಸಂಗೀತ ಕಲಾವಿದರು, ನಾಟಕ ಕಲಾವಿದರು, ನಟನಾ ಕಲಾವಿದರು, ನಾಟ್ಯ ಕಲಾವಿದರು, ಡ್ಯಾನ್ಸ್ ಮಾಡ್ತಕ್ಕಂಥವ್ರು, ಇದು ಪಾಶ್ಚಾತ್ಯ ನೃತ್ಯ ಇರ್ಬೋದು, ನಮ್ಮ ಭಾರತೀಯ ನೃತ್ಯ ಇರ್ಬೋದು, ಅದಕ್ಕೆಲ್ಲ ಒಂದು ವಿಶೇಷವಾದಂತಹ ಒಂದು ಮಾನ್ಯತೆ ಇದೆ. ಅಂತಹ ಯೋಗ ಇರತಕ್ಕಂತಹ ಜಾತಕದವರು ಅದನ್ನು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಕಲಾವಿದರಿಗೆ ಎಲ್ಲ ಬಂದಂತಹ ಅವಕಾಶಗಳು ಕೈತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಯಾವುದಕ್ಕೂ ಸಿಂಹರಾಶಿಯವರು ವಿಶೇಷವಾಗಿ ಸೂರ್ಯನ ಒಂದು ಉಪಾಸನೆಯನ್ನು ಮಾಡಿ, ಆದಿತ್ಯ ಹೃದಯವನ್ನು ಹೇಳಿ, ಸೂರ್ಯನ ಮಂತ್ರವನ್ನು ಹೇಳಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ವಿಶೇಷವಾಗಿ ಒಂದು ಈಶ್ವರನ ಪೂಜೆಯನ್ನು ಸೋಮವಾರ ಪ್ರದೋಷದ ಕಾಲದಲ್ಲಿ ಮಾಡತಕ್ಕಂಥದ್ದು ಎಲ್ಲ ಈ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.